ಮಾಡ್ತಾ ಇದ್ರಲ್ಲ ಅವ್ರನ್ನೆಲ್ಲ ಕರೆಸಿ ವಿಚಾರಣೆಗೆ ಅನ್ನಂತೆ. ಕಲಾವಿದ ಅಲ್ವೇ ಇವನು? ಜನರಿಗೆ ಆ ಲುಕ್ ಕೊಟ್ಟನಲ್ಲ, ಒಂದು ಕ್ಯಾಮ್ರಾಗೆ ಲುಕ್ಕು, ಅದೇನು ಅರ್ಥ ಗೊತ್ತಾ? ನಿಮಗೆಲ್ಲ ಇಟ್ಟೆ ಬಗಣಿ ಗೂಟ, ನಿಮಗೆಲ್ಲ ಮಕ್ಬಲ್ ಟೋಪಿ ಹಾಕ್ದೆ ನಾನು ಅಂತ ಹೇಳ್ತಾ ಇದ್ದಾನೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇದೇ ಎಐ ವಿಡಿಯೋ ಸಲುವಾಗಿ ದಾಖಲಾಗಿರುವಂತಹ ಕೇಸ್ ವಿಚಾರಕ್ಕೆ, ಎಐ ವಿಡಿಯೋ ಸಲುವಾಗಿ ದಾಖಲಾಗಿರುವಂತಹ ಕೇಸ್ ತನಿಖೆಗೆ ಸಹಕಾರ ಮಾಡಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಕಾಕಿ ಎಂಟ್ರಿ ಕೊಟ್ಟಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ತಂಡದಿಂದ ಶೋಧ ಕಾರ್ಯ. ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರಿಂದ ಶೋಧ. ಇದು ಮಹಜರು ವೇಳೆ ಸಮೀರ್ ಮನೆಯಲ್ಲಿಯೇ ಇದ್ದ ಮಟ್ಟಣ್ಣನವರ್. ಸೊ ಸಮೀರ್ ಮನೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ಗೆ ಏನ್ ಕೆಲಸ? ಮೊಹಮ್ಮದ್ ಸಮೀರ್ ಮನೆಗೆ ಬಾ ಅಂತ ಕರೆಸ್ಕೊಂಡ್ರ ಅಥವಾ ಬಯಲಾಗ್ಲಿದೆ ಬುರುಡೆ ಷಡ್ಯಂತ್ರ? ಗ್ಯಾಂಗ್ಗೆ ಈಗ ಡವಡವ ಶುರುವಾಗಿದೆ. ಅವ್ರಿಗೇನ್ ಕೆಲಸ ಇರುತ್ತೋ ಏನೋ ಗೊತ್ತಿಲ್ಲ, ಬಟ್ ಒಂದೇ ಟೀಮ್ನವರು. ಸೊ ವರ್ಕ್ ಮಾಡ್ತಾ ಇದ್ರೆ ಮಾಡ್ಲಿ, ಒಳ್ಳೆಯ ವಿಚಾರ. ಸೊ ಇನ್ನೊಂದ್ ಕಡೆಯಲ್ಲಿ ಮಟ್ಟಣ್ಣವರು ಆ ಮೂಮೆಂಟಿಗೆ ಬಂದ್ರು ಅಥವಾ ಅಲ್ಲೇ ಇದ್ದಿದ್ರು ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಆಮೇಲೆ ಮಾತನಾಡಿದ್ರು ಕೂಡ ಮಟ್ಟಣ್ಣನವರು, ಮಾತನಾಡಿದ್ರು. ಮೊಹಮ್ಮದ್ ಸಮೀರ್ ಕರ್ಸ್ಕೊಂಡ್ರು ಅಥವಾ ಏನೋ ಗೊತ್ತಿಲ್ಲ. ಆದ್ರೆ ಒಂದು ನೋಡ್ಬೇಕಾಗತ್ತೆ ದಿವೀತ್, ಸ್ಟಾರ್ಟ್ ಈ ಪ್ರೊಟೆಸ್ಟ್ ಎನ್ನುವಂಥದ್ದು ಒಂದು ಒಳ್ಳೆ ಹಾದಿಯಲ್ಲಿ ಹೋಯ್ತು. ಆಮೇಲೆ ಈ ಹೋಗ್ತಾ 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 ಯಾರ್ಯಾರೋ ಈ ಕೇಸಲ್ಲಿ ಇನ್ವಾಲ್ವ್ ಆದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಳ್ಳೆ ಪ್ರತಿಭಟನೆ ಎಲ್ಲ ಮಾಡಿದ್ರು. ವಿಚಾರಕ್ಕೆ ಅತ್ಯಾಚಾರ, ರೇಪ್, ಮರ್ಡರ್ ಆದಂತ ಸಂದರ್ಭದಲ್ಲಿ, ಆ ಬಾಡಿ ಬಿದ್ದಂತ ಸಂದರ್ಭದಲ್ಲಿ ಹಿಂದೂ ಎಲ್ಲ ಮರ್ತು ಬಿಟ್ಟು ನ್ಯಾಯ ಬೇಕು ಅಂತ ಎಲ್ಲರೂ ಜನಸಾಮಾನ್ಯರು ಹೋರಾಡಿದ್ರು. ಹೋಗ್ತಾ ಹೋಗ್ತಾ ಒಂದು ಟೀಮ್ ಆಗಿ ಇದು ಬೆಳವಣಿಗೆ ಆಗ್ತಾ ಹೋಯ್ತು. ಅದೇನೋ ಮತ್ತೊಂದು ಇಷ್ಟು ಜನ ಆರೋಪ ಮಾಡ್ತಾ ಇದ್ರೆ ಎಲ್ಲೋ ಫಂಡಿಂಗ್ ಬರ್ತಾ ಇದೆ, ಎಲ್ಲೋ ದುಡ್ಡು ಬರ್ತಾ ಇದೆ, ಹಾಗೆ ಹೀಗೆ ಮತ್ತೊಂದು ಮಗದೊಂದು ಅಂತ. ಅದೇನ್ ಬೇಕಾರಾಗ್ಲಿ, ಜನರಿಗೆ ಇವತ್ತು ಕೂಡ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಗೊಂದಲ ಇದೆ. ಸೊ ನಾವೇನೋ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ನಾನು ನೀವು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ನಾವು ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ. SIT ತನಿಖೆ ಯಾವ ರೀತಿ ಆಗ್ತಾ ಇದೆ, ಮಹತ್ವದ ಬೆಳವಣಿಗೆ ಯಾವ ರೀತಿ ಆಗ್ತಿದೆ, ಏನೇನಾಗ್ತಿದೆ ಅದನ್ನ ತೋರಿಸ್ತಾ ಇದ್ವಿ. ಅದನ್ನ ತೋರಿಸಿದ್ರು ಕಷ್ಟ, ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ತಾರೆ. SIT ಇಂದ ಬಂದಿರುವಂತ ಒಂದಷ್ಟು ಮೂಲಗಳಿಂದ ಬಂದಿರೋ ಮಾಹಿತಿ, ಅವು ಸತ್ಯ ಮಾಹಿತಿ. ಅದನ್ನ ಹೇಳಿದ್ರೆ ನಿಮಗೆ ತಡ್ಕೊಳಕ್ ಆಗ್ತಿಲ್ಲ. ಅದು ಹೇಳಿದ್ರೆ ಏನು ಪೇಮೆಂಟ್ ಬಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಅನನ್ಯ ಭಟ್ ಹುಟ್ಟೆ ಇಲ್ಲ, ಆ ಸುಜಾತ ಭಟ್ ಆತರ ಆರೋಪ ಎಲ್ಲ ಮಾಡಿದ್ರು, ಸ್ವತಃ ಒಪ್ಕೊಂಡ್ ಬಿಟ್ರಲ್ಲ, ಅದಕ್ಕೇನ್ ಹೇಳ್ತಾರೆ? ಪೇಮೆಂಟ್ ಯಾರಿಗೆ ಬಂದು? ಕಮೆಂಟ್ ಮಾಡೋರಿಗೆ ಪೇಮೆಂಟ್. ಆದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಇದೀವಿ ನಾವು, ಇದೆ ಅದಕ್ಕೋಸ್ಕರನೇ ನ್ಯೂಸ್ ಮಾಡ್ತಾ ಇರೋದಲ್ವಾ, ಅದೇನ್ ಬಿಟ್ಬಿಟ್ಟಿರುವ. ಆಮೇಲೆ ನಾನು ನೆನ್ನೆ ಹೇಳಿದ್ದೀನಿ, ಇದು ಎಲ್ಲೇ ಕೊಂಕಣ ಸುತ್ತಿ ಮಹಿಳಾರೋಕ್ ಹೋದ್ರು ಸೌಜನ್ಯಕ್ಕೆ ಬರೋದು. ನಾವು ಬಿಡಲ್ಲ, ಅಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು ಅಂತ ಇಲ್ಲೇ ಕುತ್ಕೊಂಡು ಟೇಬಲ್ ಕಟ್ಟಿ ಹೇಳಿದೀವಿ ನಾವು. ಯಾರು ತಪ್ಪು ಮಾಡಿದ್ರು ಅಂತವ್ರಿಗೆ ಶಿಕ್ಷೆ ಆಗ್ಬೇಕು. ಈಗ ಸಮೀರ್ ವಿಚಾರದಲ್ಲೂ ಅದೇ ಆಗಿರುವಂತದ್ದು. ಸಮೀರ್ಗೆ ಏನನ್ ಕಣ್ಣಾರೆ ಹೋಗಿ ನೋಡ್ಕೊಂಡ್ ಬಂದ ಇಲ್ಲ, ವಿಡಿಯೋ ಮಾಡಿದ್ದಾನೆ. ಯಾರೆಲ್ಲ ಮಾತಾಡಿದೀಗ ನೀವು ಆ ಕಮೆಂಟ್ ನೋಡ್ಕೊಂಡು ಅವ್ನಿಗೆ ವಿಡಿಯೋ ಮಾಡಿರ್ಬೋದು. ಯಾರೋ ಇಷ್ಟು ಜನ ಅಲ್ಲಿರುವಂತ ಸ್ಥಳೀಯರು ಏನೇನೋ ಹೇಳ್ಬಿಟ್ರು, ಅದನ್ನೆಲ್ಲ ವಿಡಿಯೋ ಮಾಡಿರ್ಬೋದು. ಆದ್ರೆ ನಾವು ಹೇಳ್ತಾ ಇರುವಂತದ್ದು, ಕೂಲಂಕುಷವಾಗಿ ತನಿಖೆ ಆಗ್ಲಿ, ತನಿಖೆ ಪ್ರಾಂಪ್ಟ್ ಆಗ್ಲಿ, ತನಿಖೆ ಕರೆಕ್ಟ್ ಆಗಿ ಆದ್ರೆ ಮಾತ್ರ ಎಲ್ಲವೂ ಕೂಡ ಸಿಕ್ಕಾಕಳ. ಅದು ಯಾವ ಪ್ರಭಾವಿ ಆಗಿರ್ಲಿ, ನಮ್ಗೇನ್ ಬೇಕಾಗಿಲ್ಲ, ಯಾವ ಪ್ರಭಾವಿನೇ ಆಗಿರ್ಲಿ. ನಮ್ದೇನಿದ್ರು ಕೂಡ ರೆಬೆಲ್ ಟಿವಿ ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಈ ಒಂದು ಮೆಥಡ್ ಅಲ್ಲಿ ನಾವು ನ್ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಮ ಗಂಜಿ ಗಿರಾಕಿಗಳ ಪೇಮೆಂಟ್ ಗಿಮೆಂಟ್ ನಮ್ಗೇನ್ ಬೇಕಾಗಿಲ್ಲ ಅಂತ. ಪೇಮೆಂಟ್ ನಾವು 100 ದುಡಿತೀವಿ. ಸುಮ್ನೆ ಯಾರೋ ಬಂದ ಸೋಷಿಯಲ್ ಮೀಡಿಯಾ ಮುಂಚೆ ಹೇಗಿದೆ ಅಂತ ಹೇಳಿದ್ರು, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು, ಒಂದಿಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಈಗ ಡುಬಾಕ್ ಇನ್ಫಾರ್ಮೇಶನ್ ಹೋಗಿ ಒಂದು ತಂಬ್ಲೈನು ಇನ್ನೊಂದು ಯಾವ್ದೋ ಒಂದು ಇರುತ್ತೆ. ಅಲ್ಲ ನಿಕೇಶ್ ನೋಡಿ, ಇವರು ಪೇಮೆಂಟ್ ಆಯ್ತಾ ಅಂತಾರಲ್ಲ, ನಾವು ದುಡಿತಿರೋ ರೀತಿ ಇದು. ಎಲ್ಲಾ ಸುದ್ದಿಗಳನ್ನು ಕೊಡ್ತಾ ಇದೀವಿ ಕೇವಲ ಧರ್ಮ. ಆದ್ರೆ ಪೇಮೆಂಟ್ ಆಗಿರೋರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಹೊರಗಡೆಯಿಂದ ಫಂಡಿಂಗ್ ಆಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಸಣ್ಣ ಯೂಟ್ಯೂಬರ್ಗಳಿಗೆಲ್ಲ ಲಕ್ಷ ಫಂಡಿಂಗ್ ಆಗಿದೆ. ಆ ಸುಮಂತ್ ಅನ್ನೋ ಸ್ಟೋರಿಗೆ ಬರ್ತೀನಿ ಕೆಲವೇ ಕ್ಷಣಗಳಲ್ಲಿ. ನಾವು ಸ್ಟೋರಿ ನೀವು ಆಗ್ರಹ ಮಾಡಿ, ಜನಸಾಮಾನ್ಯರು ಎನ್ಐ ತನಿಖೆ ಆಗ್ಲಿ ಮಾಡಿ, ನೀವು ಯಾಕೆ ಒಂದ್ ಸೈಡ್ ನಿಂತ ತನಿಖೆ ಆಗ್ಲಿ ಅಂತ ಮಾಡಿ, ನೀವು ಯಾಕೆ ಮಾಡೋದಿಲ್ಲ? ಆಗಲ್ಲ. ಓಕೆ, ನೆಕ್ಸ್ಟ್. ನಿನ್ನೆ ಸಮೀರ್ ಮನೆಯಲ್ಲಿಯೇ ಇದ್ದ ಗಿರೀಶ್ ಮಟ್ಟಣ್ಣವರದ ಮನೆ ಮಾಡ್ಕೊಂಡ್ಬಿಡಪ್ಪ BP ಸಂಗಮೇಶ. ಓಕೆ, ಸೂಪರ್. ನಿನ್ನೆ ಸಮೀರ್ ಮನೆಯಲ್ಲೇ ಇದ್ದ ಗಿರೀಶ್ ಮಟ್ಟಣ್ಣನವರ್ ಪೊಲೀಸರು ಸ್ಥಳ ಮಹಾಜರು ಮಾಡೋಕೆ ಬಂದಿದ್ರು. ಪೊಲೀಸರು ಕ್ಯಾಮೆರಾ, ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿದ್ದಾರೆ. MD ಸಮೀರ್, ಮೊಹಮ್ಮದ್ ಸಮೀರ್ ಮೇಲೆ ದಾಖಲಾಗಿರೋದು ಸುಳ್ಳು ಕೇಸ್ ಅಂತೆ. ತನಿಖೆಗೆ ಸಹಕಾರ ನೀಡ್ತೇವೆ ಅಂತ ಗಿರೀಶ್ ಮಟ್ಟಣ್ಣನವರು ಸ್ಪಷ್ಟನೆ ಕೊಟ್ಟಿದ್ದಾರಂತೆ. ಸಮೀರ್ ತನಿಖೆಗೆ ಸಹಕರಿಸಿದ್ದಕ್ಕೆ ಕಾರಣ ಏನು? ಸುಳ್ಳು ಮಾಹಿತಿ ನೀಡಿದ ಹಲವು ಯೂಟ್ಯೂಬರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಈಗ ನೋಡಿ, ಈಗ ಇಲ್ಲಿ ಪ್ರಶ್ನೆಗಳು
ಏನಾಗ್ತಾ ಇದೆ ಇಲ್ಲಿ ನನಗೆ ಪ್ರಶ್ನೆಗಳು ನಿಕೇಶ್. ಈ ಮಟ್ಟಣ್ಣಂಗೆ ಏನ್ ಕೆಲಸ ಅಲ್ಲಿ? ವಿಚಾರ ಸಮೀರ್ದು, ಆತ ಮಾತನಾಡಿದ್ದು. ನೀವು ಜನ ಸ್ವಲ್ಪ ಥಿಂಕ್ ಮಾಡಿ. ನೀವು ನಿಜವಾಗ್ಲೂ ಥಿಂಕ್ ಮಾಡೋರಾದ್ರೆ ಮಾಡ್ತೀರಾ, ಇಲ್ಲ ಅಂತಂದ್ರೆ ನೀವು ಪೆಚ್ಗಳಾಗ್ಬಿಡ್ತೀರಿ. ಬೇಡ, ನೀವು ನೀಟಾಗಿ ಥಿಂಕ್ ಮಾಡಿ. ಈಗ ಕುತ್ಕೊಂಡು ವಿಡಿಯೋದಲ್ಲಿ ಮಾತಾಡಿದ್ದು ಯಾರು? ಸಮೀರ್. ಆಯ್ತಾ? ಓಕೆ. ಸಮೀರ್ ಕೊಟ್ಟಂತ ಒಂದೇ ಒಂದು ಹೇಳಿಕೆಯಿಂದ ಇವತ್ತು ಕೇಸ್ ರಿಜಿಸ್ಟರ್ ಆಗಿ ಅಲ್ಲಿ ಹೋಗಿ ತನಿಖೆ ಮಾಡ್ತಾ ಇದ್ದಾರೆ. ಹೇಳಿದವನು ಸಮೀರು, ಅನುಭವಿಸೋನು ಸಮೀರು. ಆ ಮನೆಯಲ್ಲಿ ಮಟ್ಟಣ್ಣ ಯಾಕಿದ್ರು? ಆಯ್ತು, ಸಮೀರ್ಗೆ ಸಪೋರ್ಟ್ ಅಂತನಾ? ಸಪೋರ್ಟ್ ಮಾಡಪ್ಪ, ಮನೆ ಹತ್ರನೇ ಯಾಕೆ ಹೋಗ್ಬೇಕು? ಬೇರೆ ರೀತಿ ನೀವು ಲೀಗಲಿ ಎಷ್ಟು ಸಪೋರ್ಟ್ ಇದೀರ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ಸಮೀರ್ಗಾಗ್ಲಿ ಅಭಿಗಾಗ್ಲಿ ನೀವು ಒಡೆದೋದ ಕ್ಯಾಮ್ರಾವನ್ನ ಹೊಸ ಕ್ಯಾಮ್ರಾ ತರಿಸ್ಕೊಟ್ಟಿದ್ದೀರಿ ಅಂತೇಳಿ ಅಭಿನೇ ಒಪ್ಕೊಂಡ್ಬಿಟ್ಟಿದ್ದಾನೆ. ಒಡೆದೋದಕ್ಕೆ ಅದ್ರ ಬಗ್ಗೆ ಸುಮಂತ್ ಹೇಳ್ತಾನೆ, ನಾವು ನೀವು ಯಾಕೆ ಹೇಳೋದು? ಅದ್ರ ಬಗ್ಗೆ ಸುಮಂತ್ ಚೆನ್ನಾಗಿ ಹೇಳ್ತಾನೆ. ಈಗ ಇಲ್ಲಿ ಇದು ಸುಳ್ಳು ಕೇಸ್ ಅಂತ ದಾಖಲಾಗಿರೋದು. ಮೊಹಮ್ಮದ್ ಸಮೀರ್ ಪರವಾಗಿ ಗಿರೀಶ್ ಪಟ್ಟಣ ಬ್ಯಾಟ್ ಬೀಸಿದಾರಂತೆ. ಆಮೇಲೆ ಈ ರೀತಿ ಸುಳ್ಳು ಪಳ್ಳು ಅಂತೆಲ್ಲ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಏನೇ ಮಾಡಿದ್ರು ಕೂಡ ನೀವು ತಾಕತ್ತಿದ್ರೆ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದಿರಲ್ಲ, ನಿಮ್ಮ ಯೋಗ್ಯತೆಗೆ ಅದನ್ನು ಸತ್ಯ ಒಪ್ಕೊಳ್ರಿ. ನೀವು ಅದ್ರ ಬಗ್ಗೆ ಮಾತಾಡ್ರಿ, ಯಾಕೆ ಮಾತಾಡ್ತಲ್ಲ? ಯಾಕೆ ನೇರವಾಗಿ ಸೌಜನ್ಯನ ಹತ್ರನೇ ಹೋಗ್ತಾ ಇದ್ದೀರಾ? ಐನೋ ಸೌಜನ್ಯಳಿಗೆ ನ್ಯಾಯ ಕೊಡಿಸೋದು ನಮಗೆ ಗೊತ್ತಿದೆ, ಅದಕ್ಕೆ ಏನೇನು ಮಾಡಬೇಕು ಅಂತಲೂ ನಮಗೆ ಗೊತ್ತಿದೆ. ಆದರೆ ನೀವು ಸಾಕ್ಷಿ ಇದೆ, ಮೊಬೈಲ್ನಲ್ಲಿದೆ, ಅಲ್ಲಿದೆ, ಕೆಳಗಿದೆ, ಮೇಲಿದೆ ಅಂದವರು ತಗೊಂಡೋಗಿ ಕೋರ್ಟ್ಗೆ ಹೋಗ್ಬೋದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬೀದಿ ರಂಪಾಟ ಮಾಡ್ತಾ ಇರಲಿಲ್ಲ. ಎಸ್ ವಿಕೇಶ್. ಇನ್ನೊಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಏನೇನು ಆಗ್ತಾ ಇದೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ನುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ಇದು. AI ವಿಡಿಯೋ ಸಲುವಾಗಿ ದಾಖಲಾಗಿರುವಂತಹ ಕೇಸ್ ತನಿಖೆಗೆ ಸಹಕರಿಸಿದ ಹಿನ್ನೆಲೆ ಬೆಳ್ತಂಗಡಿ ಕಾಕಿ ಕೂಡ ಎಂಟ್ರಿಯನ್ನ ಕೊಡ್ತು. ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ತಂಡದಿಂದ ಶೋಧ ಕಾರ್ಯ ಪರಿಶೀಲನೆಯಲ್ಲಿ FSL ವಿಭಾಗದ ಸೋಕೋ ಟೀಮ್ ಕೂಡ ಸಾಥನ್ನ ಕೊಡ್ತು. ವಿಡಿಯೋ ಮಾಡಲು ಬಳಸಿರುವಂತಹ ಕಂಪ್ಯೂಟರ್, CPU ಹಾಗೆ ಎಲ್ಲವನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಮುಖ ದಾಖಲೆಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಏನೇನಿದೆ ಕಂಪ್ಯೂಟರು, CPU ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇದ್ರ ಮೇಲೂ ಕೂಡ ನಾಳೆ ಇನ್ನೊಂದು ಕೇಸ್ ಹಾಕ್ಬೋದು. ಸಮೀರ್ MD ಮಹತ್ವ ದಾಖಲೆಗಳಿದೆ, ಅದನ್ನೆಲ್ಲವನ್ನು ಕೂಡ ವಶಪಡಿಸ್ಕೊಂಡು ಹೋದ್ರು. ಈ ತರದಲ್ಲಿ ಕೇಸ್ ಹಾಕ್ಬೋದು ನಾಳೆ, ಗೊತ್ತಲ್ಲ. ಬಟ್ ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ಬೇಕಂತ ಹೇಳಿದ್ರೆ ಇಲ್ಲಿ FSL ಟೀಮ್ ಬಂತು, ಸೋಕೋ ಟೀಮ್ ಬಂತು, ಏನೇನಾಯಿತು ಪ್ರತಿಯೊಂದನ್ನು ಕೂಡ ಅಲ್ಲಿ ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಅದಕ್ಕೆ ಅನುಗುಣವಾಗಿ ತನಿಖೆ ನಡೆಸಲಾಗುತ್ತೆ. ಆದರೆ ಇಲ್ಲಿ ತನಿಖೆಗೆ ಸಹಕರಿಸಲಿಲ್ಲ. ಆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಎಂಟ್ರಿ ಕೊಟ್ಟು ಇಷ್ಟೆಲ್ಲ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಯಾಕಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ಗಳನ್ನು ಕೊಟ್ಟರು, ತನಿಖೆಗೆ ಬರಬೇಕಂತ ಹೇಳಿದ್ರು. ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಮುಂದಿನ ಪ್ರೊಸೆಸ್ ಬಂದಿಲ್ಲ ಅಂತ ಹೇಳಿದ್ರು ಮತ್ತೆ ಜಾಮೀನ್ ಮೇಲೆ ಇರ್ತಾರಲ್ವಾ, ಒಳಗಡೆ ಕರ್ಕೊಂಡು ಹೋಗ್ತಾರೆ, ಕಸ್ಟಡಿಗೆ ಪಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಈಗ ಒಂದ್ ಕೆಲಸ ಮಾಡುವ, ಸಾಕು ನೇರವಾಗಿ ಯೂಟ್ಯೂಬರ್ ಅಭಿಷೇಕ್ ಬ್ರೇಕಿಂಗ್ ಹೋಗ್ಬಿಡುವ. ಅಲ್ಲಿ ನೋಡಿ, ಯೂಟ್ಯೂಬರ್ ಅಭಿಷೇಕ್ಗೆ SIT ಫುಲ್ ಡ್ರಿಲ್ ಮಾಡ್ತಾ ಇದೆ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನಲ್ಲು, ಅದರ ಹೆಸರು ಯುನೈಟೆಡ್ ಮೀಡಿಯಾ.